ನಿಗಮ ಚಾನಲ್ ನೋಡುವಂಥ ಎಲ್ಲ ವೀಕ್ಷಕರಿಗೂ ನಾನು ಸ್ವಾಗತಿಸ್ತೇನೆ. ಹಾಗೂ ಈ ಕೆಲವು ನಿಮಿಷಗಳು ಸಾರಿಗೆ ನಿಗಮಗಳ ಅಂದರೆ 4 ನಿಗಮಗಳ ಸುಮಾರು 1,10,000 ಜನರು ಬಾಧಿಸಿರುವಂಥ ಅಥವಾ ಬಾಧಿಸ್ತಿರುವಂಥ ಮುಖ್ಯವಾದಂಥ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಹಳೆ MD ಹೊರಟೋದ್ರು, ಅವರಿಗೆ ಗೌರ್ಮೆಂಟಿಗೆ ಟ್ರಾನ್ಸ್ಫರ್ ಆಯಿತು. ಸನ್ಮಾನ್ಯ ಅನುಕುಮಾರ್ ಅವರಿಗೆ ಹೊಸದಾಗಿ ಅಕ್ರಮ್ ಪಾಷಾ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಜಂಟಿ ಸಮಿತಿ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಇವಾಗಲೇ ನಾವು ಅವ್ರನ್ನ 2 ಬಾರಿ ಭೇಟಿ ಮಾಡಿದ್ದೀವಿ. ಮುಖ್ಯವಾಗಿ ಅವ್ರಿಗೆ ನಾವು ಏನು ಅರಿಕೆ ಮಾಡಿಕೊಟ್ಟಿದ್ದೀವಿ ಅಂದರೆ, ಒಂದು ಇಡೀ 4 ಸಾರಿಗೆ ನಿಗಮಗಳ ನೌಕರರೇನಿದ್ದಾರೆ ಅವರಿಗೆ ಬಾಧಿಸ್ತಿರೋದು ವೇತನ ಪರಿಷ್ಕರಣೆ ಬಗ್ಗೆ. ಇದು ಮುಖ್ಯವಾದ ಸಮಸ್ಯೆ. ಮತ್ತು ಹಿಂದಿದ್ದಂಥ ಸರ್ಕಾರ 1/1/20ರಿಂದ 15% ವೇತನ ಹೆಚ್ಚಳವನ್ನು ನಮ್ಗೆ ಕೊಟ್ಟಿದ್ದರು. ಅದರ ಕಡೆಗೆ 38 ತಿಂಗಳ ಅರಿಯರ್ಸ್ ಬರಬೇಕು, ಹೆಚ್ಚು ಕಡಿಮೆ ಅದು 1,800 ಕೋಟಿ ರೂಪಾಯಿ. ಆ ಸರ್ಕಾರ ಏನು ಹೇಳಿತಪ್ಪ ಅಂತ ಹೇಳಿದರೆ, ಈ ಅರಿಯರ್ಸ್ ಬಗ್ಗೆ ಒಂದು ಕಮಿಟಿ, 1 ಮ್ಯಾನ್ ಕಮಿಟಿ ಇದೆ. ಸನ್ಮಾನ್ಯ ಶ್ರೀನಿವಾಸ ಮೂರ್ತಿಯವರ ನೇತೃತ್ವದಲ್ಲಿ 1 ಮ್ಯಾನ್ ಕಮಿಟಿ ಸರ್ಕಾರ ರಚನೆ ಮಾಡಿತ್ತು. ಅದಕ್ಕೆ ರೆಫರ್ ಮಾಡೋಣ, ನೀವು ಮಾತನಾಡಿ, ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರಿದ್ದೀರಾ, ನಂತರ ಸರ್ಕಾರ ಅನುದಾನ ಎಷ್ಟು ಕೊಡಬೇಕದಕ್ಕೆ ತೀರ್ಮಾನ ಮಾಡ್ತೀವಿ ಅಂತ. ಅಂದರೆ ಆ 1/1/20ರಿಂದ ಏನು 15% ವೇತನ ಹೆಚ್ಚಳ ಕೊಟ್ಟಿದ್ದೋ ಅದರ 38 ತಿಂಗಳ ಅರಿಯರ್ಸ್ ಕೊಟ್ಟಿರಲಿಲ್ಲ. ಆ ಅರಿಯರ್ಸ್ ಕಡೆಗೆ ಅನುದಾನ ಕೊಡಬೇಕಾದ್ರೆ ಸರ್ಕಾರ ಜವಾಬ್ದಾರಿ ತೊಗೊಂಡಿದೆ. ದರ್ ಇಸ್ ಎ ಕಮಿಟ್ಮೆಂಟ್ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ನೋಟಿಫಿಕೇಷನ್ ಅವತ್ತೇನು ತಗೊಂಬಂದರು ಆ ಹಿಂದಿನ ಸರ್ಕಾರ, ಅದೆಲ್ಲ ಸ್ಪಷ್ಟವಾಗಿ ಹಾಕಿದ್ದಾರೆ. ಅದನ್ನು ಇವಾಗ 1 ಮ್ಯಾನ್ ಕಮಿಟಿ ರಿಪೋರ್ಟ್ ಬಂದಿರೋಕ್ಕೂ ಸಾಧ್ಯತೆ ಇದೆ. ಯಾಕೆಂದರೆ ನಾವು ಕೂಡ ಹೋಗಿ ಹೇಳಿದ್ದೀವಿ, ಸರ್ಕಾರ ದುಡ್ಡು ಕೊಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ಐ ಥಿಂಕ್ ಇವನ್ ಮ್ಯಾನೇಜ್ಮೆಂಟ್ನವ್ರು ಕೂಡ ಹೇಳಿರ್ತಾರೆ ಅದನ್ನೇ. ಆದ್ದರಿಂದ ವಿಳಂಬ ಮಾಡದೆ ರಾಜ್ಯ ಸರ್ಕಾರ 38 ಅರಿಯರ್ಸ್ನ ವರ್ಕರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಭಾಳ ಕಷ್ಟದಲ್ಲಿದ್ದಾರೆ ವರ್ಕರ್ಸ್ ಎಲ್ಲ. ಇನ್ನು ಎರಡನೇದು 1/1/24ರಿಂದ ವೇತನ ಹೆಚ್ಚಳ. ಹಿಂದೆ ನಾನು ಹೇಳಿದ್ದೇನೆ ಆ ವಿಚಾರನ. ಫಸ್ಟು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಸಾರಿಗೆ ಸಚಿವರೇನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಮೀಟಿಂಗ್ ಆಯಿತು ಲಾಸ್ಟ್ ಇಯರ್. ಆವಾಗ ಮ್ಯಾನೇಜ್ಮೆಂಟ್ ಏನು ಹೇಳ್ತು ಮತ್ತು ಮಿನಿಸ್ಟ್ರು ಕೂಡ ಒಪ್ಕೊಂಡ್ರೆ ಹೋಯ್ತು ಅಂತ ಹೇಳಿದರೆ, ಈ ವೇತನ ಹೆಚ್ಚಳ ಸಮಸ್ಯೆ ಕೆಲಸಗಾರ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಪ್ರಯಾಣದ ದರ ಜಾಸ್ತಿ ಮಾಡಬೇಕು. ಸರ್ಕಾರ ಕೇಳ್ಕೊಂಡಿದೆ ಮ್ಯಾನೇಜ್ಮೆಂಟ್ಗಳು, 4 ನಿಗಮಗಳ ಮ್ಯಾನೇಜ್ಮೆಂಟ್ಗಳು. ಅದು ಸರ್ಕಾರ ತೀರ್ಮಾನ ಮಾಡಿದ ಮೇಲೆ ನಾವು ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ಆದರೆ ಕಷ್ಟ ಸಾಧ್ಯ ಅಂತ ಅವ್ರು ಹೇಳಿದರು. ಈಗ 15% ಫೇರ್ ಹೈಕ್ ಕೊಟ್ಟಿದ್ದಾರೆ ಸರ್ಕಾರದವರು. ಹಲವಾರು ತಿಂಗಳುಗಳಿಂದ ರೆವಿನ್ಯೂ ಇಂಪ್ರೂವ್ ಆಗಿದೆ, ಸ್ಟೆಬಿಲೈಸ್ ಆಗಿದೆ, ಅನುಮಾನ ಏನಿಲ್ಲ ನಾಳೆ ಏನಾಗುತ್ತಪ್ಪ ಅಂತ. ಮತ್ತು ಜಾಸ್ತಿ ಆಗ್ತದೆ ನಮ್ಮ ಆದಾಯ ಕೂಡ. ಅದರಿಂದ ಇನ್ನೂ ಡಿಲೇ ಮಾಡೋದ್ರಲ್ಲಿ ಅರ್ಥವಿಲ್ಲ ಅನ್ನೋದು ಒಂದು ಮುಖ್ಯವಾದ ಪಾಯಿಂಟು. ಇನ್ನು ಎರಡನೇದಾಗಿ ನಾವು 31 ಡಿಸೆಂಬರು 2024ರಿಂದ ಮುಷ್ಕರಕ್ಕೆ ಹೋಗ್ತೀವಿ ಅಂತೇಳಿ ನಮ್ಮ ಜಂಟಿ ಸಮಿತಿಯಿಂದ ನಾವು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ವಿ. ಆಗ ಮ್ಯಾನೇಜ್ಮೆಂಟ್ನವ್ರು ನಮಗೆ ಲೆಟರ್ ಬರೆದ್ರು, ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಮೀಟಿಂಗ್ ಕರೆಸ್ತಾರೆ ಹೈ ಲೆವೆಲ್ನಲ್ಲಿ, ಅಲ್ಲಿ ಇದೆಲ್ಲ ತೀರ್ಮಾನ ಆಗುತ್ತೆ, ದಯಮಾಡಿ ನೀವು ಮುಷ್ಕರವನ್ನು ವಾಪಸ್ ತಗೊಳ್ಳಿ ಅಂತ ಕೇಳಿದರು. ನಾವು ಅದಕ್ಕೆ ಗೌರವ ಕೊಟ್ಟು 30ನೇ ತಾರೀಕು ಡಿಸೆಂಬರ್ ಮುಷ್ಕರವನ್ನು ವಾಪಸ್ ತಗೊಂಡ್ವಿ. ಕೈ ಬಿಡಿ ಅಂತ ಹೇಳಿದ್ರು, ಕೈ ಬಿಟ್ಟಿದ್ದೀವಿ. ನಂತರದಲ್ಲಿ ಈ ಹಬ್ಬ ಬರುತ್ತೆ ಸಂಕ್ರಾಂತಿ, ಅಷ್ಟರೊಳಗೆ ನಾವು ಕರಿತೀವಿ, ಸಂಕ್ರಾಂತಿ ಆದಮೇಲೆ ಕರಿತೀವಿ ಅಂತ ಹೇಳಿದರು. ಸಂಕ್ರಾಂತಿನೇ ಹೋಯಿತು. ಕೊನೆಗೆ ನಾವು ವೆಯ್ಟ್ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಗೃಹ ಕಚೇರಿ ಮುಂದೆ ನಾವು ಧರಣ ಕೂತೀವಿ, ಜಾಯಿಂಟ್ ಕಮಿಟಿ ಆಫೀಸ್ ಬೇರಿಸ್ ಅಂತ ನೋಟಿಸ್ ಕೊಟ್ವಿ. ಆವಾಗ ನಮ್ಮನ್ನು ಮಾತುಕತೆ ಕರೆದರು. 15ನೇ ಏಪ್ರಿಲ್ ಭಾಳ ಚೆನ್ನಾಗಿ ಮಾತುಕತೆ ನಡೀತು. ನಮ್ಮ ಜಂಟಿ ಸಮಿತಿಯಲ್ಲಿರುವಂಥ ಎಲ್ಲ ಸಂಘಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೇಳಿದ್ರು ನಿಮ್ಮ ಡಿಮಾಂಡ್ಗಳೇನಂತ. ನಾವು ಹೇಳಿದ್ವಿ 38 ತಿಂಗಳ ಅರಿಯರ್ಸು ಏನು 1,800 ಕೋಟಿ ಇದೆ, ಸರ್ಕಾರ ಕೊಡಬೇಕು. ಜನ ಎಲ್ಲ ಸಾಲ ಮಾಡ್ಕೊಂಡಿರ್ತಾರಾಗಲೇ,
ಎರಡನೇದು 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. ಆ್ಯಂಡ್ ಹಿಂದೆ ಸರ್ಕಾರ ಕಮಿಟ್ ಮಾಡಿಕೊಂಡಿತ್ತು. ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಮೀಟಿಂಗಲ್ಲಿ ಫೇರ್ ಹೈಕ್ ಕೊಟ್ಟರೆ ನಾವು ಇದನ್ನು ಮಾಡ್ತೀವಿ ಅನ್ನೋ ಮಾತನ್ನೇ ಅವ್ರು ಹೇಳಿದರು. ಫೇರ್ ಹೈಕ್ ಕೂಡ ಆಗಿದೆ ಆಗಲೇ. ಅದರಿಂದ ಇಲ್ಲಿ ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲ. ಮ್ಯಾನೇಜ್ಮೆಂಟು ಕೊಡ್ತೀವಿ ಅಂತ ಒಪ್ಕೊಂಡಿದೆ. ಸರ್ಕಾರ ಕೂಡ ತಮ್ಮ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದು ಸೆಟ್ಲ್ ಆಗುತ್ತೆ ಅಂತ ನಮ್ಗೆ ಹೇಳಿತ್ತು. ಆದ್ದರಿಂದ ಇವತ್ತು ತಾವು ಈ 38 ತಿಂಗಳ ಅರಿಯರ್ಸ್ ಏನು 1800 ಕೊಟ್ಟಿದೆ ಸರ್ಕಾರದಿಂದ ನಮ್ಗೆ ಕೊಡಬೇಕು. ಮತ್ತು 1/1/24ರಿಂದ ವೇತನ ಹೆಚ್ಚಳ ನಾವು 25% ಜಾಸ್ತಿ ಕೇಳಿದ್ವಿ, ಅದನ್ನು ಕೊಡಬೇಕು ಅನ್ನೋ ವಿಷಯವನ್ನು ಸ್ಪಷ್ಟವಾಗಿಟ್ವಿ. ನಮ್ಮ ಜೊತೆ ಇದ್ದ ಉಳಿದ 5 ಯೂನಿಯನ್ಗಳು ಕೂಡ ಅವರು ಕೂಡ ಒಂದೇ ವಾಯ್ಸ್ ಧ್ವನಿಯಲ್ಲಿ ಈ ಡಿಮಾಂಡನ್ನ ಪೃಥಕ್ಕರಿಸಿದರು. ಇದೆಲ್ಲ ಕೇಳಿದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಸಾಧ್ಯವಷ್ಟು ಶೀಘ್ರವಾಗಿ ನಾನು ಇನ್ನೊಂದು ಸಭೆ ನಿಮ್ಮನ್ನು ಕರಿತೀನಿ, ಜಂಟಿ ಸಮಿತಿಯ ಜೊತೆ ಅಧಿಕಾರಿಗಳ ಜೊತೆಲ್ಲ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ್ಮೇಲೆ ನಿಮ್ಮನ್ನು ಕರೆಸಿ ನಾನು ಸೆಟ್ಲ್ ಮಾಡ್ತೀನಿ ಸಾಧ್ಯವಷ್ಟು ಶೀಘ್ರವಾಗಿ ಅಂತ ಏಪ್ರಿಲ್ 15ಕ್ಕೆ ಹೇಳಿದರು. ಇದಾಗಲೇ ಇವತ್ತು ಜೂನ್ 25 ಆಗೋಯ್ತು. ಸಾಧ್ಯವಾದಷ್ಟು ಶೀಘ್ರ ಅಂದ್ರೇನು? ನಮಗೆ 31 ಸ್ಟ್ರೈಕ್ ವಾಪಸ್ ತಗೊಳ್ಳೋಂಥ ವಾಪಸ್ ತಗೊಳ್ಳಿ ಅಂತ ಕೇಳುವಂಥ ಸಂದರ್ಭದಲ್ಲಿ ಹೇಳಿದ್ದು ಪೊಂಗಲ್ ಆದಮೇಲೆ, ಸಂಕ್ರಾಂತಿ ಆದಮೇಲೆ ಕರಿತೀವಿ ಅಂತ ಹೇಳಿದರು. ಸಂಕ್ರಾಂತಿ 15 ಜನವರಿಗೆ ಮುಗಿದೋಯ್ತು. ಏಪ್ರಿಲ್ 15ರವರೆಗೆ ಕಾಯ್ಕೊಂಡಿದ್ವಿ. ಅವತ್ತು ಎಲ್ಲವನ್ನೂ ನಮ್ಮ ಅಕ್ಕ ಮಾತು ಕೇಳಿ ಶೀಘ್ರವಾಗಿ ಕರೆದಿಲ್ಲ, ಬಗೆಹರಿಸಿ ಅಂದರು. ಬಗೆಹರಿಸಲ್ಲ ಅಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ಹೇಳೋದಾದರೆ ಭಾಳ ಸೌಹಾರ್ದಯುತವಾಗಿ, ಭಾಳ ಶಾಂತಿಯುತವಾಗಿ, ಸಮರ್ಪಕವಾಗಿ ಆ ಸಭೆ ನಡೀತು. ಅದನ್ನು ಸಹಜವಾಗಿ ನಾವು ಭಾಗವಹಿಸಿದಂತ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬೇಗ 1-2 ವಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅವರು ಪ್ರಾಮಿಸ್ ಪ್ರಕಾರ ನಮ್ಮನ್ನು ಕರೀತಾರೆ, ಮಾತಾಡಿ ಸೆಟ್ಲ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಆಗಲಿಲ್ಲ. ಇವತ್ತಾಗಲೇ ಜೂನ್ 25 ಆಯಿತು, ಸುದ್ದಿ ಇಲ್ಲ. ನಿನ್ನೆ ಕೂಡ ನಾನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹತ್ರ ದೂರವಾಣಿ ಮೂಲಕ ಮಾತಾಡಿದೆ, ಏನು ಸರ್ ಏನಾಯಿತು ಮೀಟಿಂಗ್ ಕರೆಯೋದು ಅಂತ. ಅವ್ರು ಹೇಳಿದರು CM ಡೆಲ್ಲಿಗೆ ಹೋಗಿದ್ದಾರೆ, ಬಂದ ಮೇಲೆ ನಾನು ಡೇಟ್ ಫಿಕ್ಸ್ ಮಾಡ್ಕೊಂಬರ್ತೀವಿ ಅಂತ ಹೇಳಿದರು. ಇನ್ನೊಂದು ಕಡೆ ಹೊಸ MD ಅವರು ಬಂದಿದ್ದಾರೆ, ಅಕ್ರಮ್ ಪಾಷಾ ಅವರು ಬಂದಿದ್ದಾರೆ, ಚಾಟ್ ತಗೊಂಡಿದ್ದಾರೆ IAS ಅವರು. ಅವ್ರನ್ನೂ ನಾವು ಭೇಟಿ ಮಾಡಿ, ನಮ್ಮ ಫೆಡರೇಷನ್ಲೂ ಭೇಟಿ ಮಾಡಿದ್ವಿ, ಜಾಯಿಂಟ್ ಕಮಿಟಿಯಿಂದಲೂ ಭೇಟಿ ಮಾಡಿ, ನಮ್ಮ ಡಿಮಾಂಡ್ಗಳನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿ, ಅದು ಇವಾಗ ಸರ್ಕಾರದ ಅಂಗಳದಲ್ಲಿದೆ, ಮುಖ್ಯಮಂತ್ರಿಗಳ ಅಂಗಳದಲ್ಲಿ ಅವರೇ ಬಗೆಹರಿಸ್ತೀವಿ ಅಂತ ಹೇಳಿರೋದ್ರಿಂದ ಕೂಡಲೇ ನೀವು ಡೇಟ್ ಫಿಕ್ಸ್ ಮಾಡಿ ನಮ್ಮನ್ನು ಕರೆದು ಸೆಟ್ಲ್ ಮಾಡಬೇಕು ಅಂತ ಹೇಳಿದರು. ಆ್ಯಂಡ್ ಅವರು ಲೇಬರ್ ಕಮಿಷನರ್ ಆಗಿದ್ದರು. ಹಿಂದೆ 2021ರಲ್ಲಿ ಸ್ಟ್ರೈಕ್ ಆದಂಥ ಸಂದರ್ಭದಲ್ಲಿ ಸಾರ್ವಜನಿಕಗಳಲ್ಲಿ ಲೇಬರ್ ಕಮಿಷನರ್ ಆಗಿದ್ದರು. ಅವ್ರಿಗೆ ಸಮಸ್ಯೆಗಳು ಚೆನ್ನಾಗಿ ಗೊತ್ತಿದೆ, ನಮ್ಮ ಬೇಡಿಕೆಗಳೆಲ್ಲ ಚೆನ್ನಾಗಿ ಗೊತ್ತಿದೆ, ನಾವು ಕೂಡ ಹೇಳಿದ್ದೀವಿ. ಆ್ಯಂಡ್ ನಮ್ಮಲ್ಲಿ ಎಲ್ಲ HODಗಳಿದ್ದಾರೆ, ಅವ್ರಿಗೆ ಈ ಸಮಸ್ಯೆಗಳು ಚೆನ್ನಾಗಿ ಗೊತ್ತಿದೆ. ಬ್ರೀಫಿಂಗ್ ರೆಡಿಯಾಗಿದ್ದಾರೆ ಅವರು. ಆದ್ದರಿಂದ ಬೇಗ ಮುಖ್ಯಮಂತ್ರಿಗಳ ಹತ್ರ ಮೀಟಿಂಗ್ ಕರೆಸಿ ಈ ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ನಮ್ಮ ಎಲ್ಲರ ಎಕ್ಸ್ಪೆಕ್ಟೇಷನು. ಈ ಮಧ್ಯೆ ಏನಾಗಿದೆ, ಸಹಜವಾಗಿ ಎಂಪ್ಲಾಯೀಸು ಕಾಯ್ಕೊಂಡಿದ್ದಾರೆ. ಈಗ ಒಂದು ತಾಳ್ಮೆ ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಹಲವಾರು ಕಡೆ ನಮಗೆ ಫೋನ್ನಲ್ಲಿ ಹೇಳ್ತಾರೆ, ಸರ್ ಸ್ಟ್ರೈಕ್ ನೋಟಿಸ್ ಕೊಟ್ಬಿಡಿ, ಸ್ಟ್ರೈಕ್ ಇಲ್ಲದೆ ಆಗಲ್ಲ. ಕೆಲವರಂತೂ ಹಳೇದು ಜ್ಞಾಪಿಸ್ಕೊಳ್ತಾರೆ. ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 3 ದಿವಸ ಸ್ಟ್ರೈಕ್ ಆಯಿತು. ಎಟ್ ದಿ ಎಂಡ್ ಆಫ್ 3rd ಡೇ ಸ್ಟ್ರೈಕ್ ಅವತ್ತು ವೇಜ್ ಸೆಟ್ಲ್ಮೆಂಟ್ ಆಯಿತು. ಬಹುಶಃ ಸಿದ್ದರಾಮಯ್ಯವ್ರ ನಿಮ್ಮ ಕೈಲಿ ಸ್ಟ್ರೈಕ್ ಮಾಡಿಸೋ ಆಸೆ ಇದೆಯೇನೋ, ಯಾಕೆ ಡಿಲೇ ಮಾಡ್ತಿದ್ದೀರಾ, ನೋಟಿಸ್ ಕೊಡಿ ಅಂತ. ಇಲ್ಲಪ್ಪ, ಅವರೇ ಕರೆದು ಸುದೀರ್ಘವಾಗಿ 1 ಅವರ್ ಮಾತಾಡಿ ನಿಮ್ಮನ್ನೆಲ್ಲ ಶೀಘ್ರವಾಗಿ, ಅತಿ ಶೀಘ್ರವಾಗಿ ಕರೆದು ಸೆಟ್ಲ್ಮೆಂಟ್ ಮಾಡ್ತೀವಿ ಅನ್ನೋ ಆಶ್ವಾಸ ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಸ್ಟ್ರೈಕ್ ಬಯಸ್ತಿದ್ದಾರೆ ಅಂತ ನಾವು ಅಂದ್ಕೊಳ್ಳೋದು ಅಂತ ನಾವು ಹೇಳ್ತಿದ್ದೀವಿ. ಆದ್ದರಿಂದ ಈಗ ಏನಾಗಿದೆ ಅಂತ ಹೇಳಿದರೆ, ಒಂದು ಕಡೆ ಕೆಲಸಗಾರರು ಭಾಳ ಕಷ್ಟದಲ್ಲಿದ್ದಾರೆ. ಆ 38 ತಿಂಗಳ ಅರಿಯರ್ಸ್ ಬರುತ್ತೆ. ಮತ್ತು 1/1/24ರಿಂದ ವೇತನ ಒಪ್ಪಂದ ಆದರೆ ಅದರದ್ದು 17-18 ತಿಂಗಳ ಅರಿಯರ್ಸ್ ಅದು ಬರುತ್ತೆ, ಹಣ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಮತ್ತು ನಾವು ಕೂಡ ಇವರ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ. ಸ್ತ್ರೀ ಶಕ್ತಿ ಯೋಜನೆಯನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ. ಅದನ್ನು ಹಾಗಾಗಿ ನಾವು ಹೇಳ್ತಲ್ಲಿದ್ದೀವಿ. ಒಳ್ಳೆಯ ಹೆಸರು ತಂದು ಕೊಟ್ಟಿದೆ. ಇವತ್ತು ಕೂಡ ಭಾಳ ಹೆಚ್ಚಿಗೆ ಹೆಣ್ಣುಮಕ್ಕಳು ಬರ್ತಾರೆ. ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಸನ್ಮಾನ್ಯ ಅರವಿಂದ್ ದೇಶಪಾಂಡೆ ಅವರು ಹೇಳಿದರು, ಗಂಡಸರಿಗೆ ಬೇರೆ ಬಸ್ಗಳು ಹಾಕಿ ಅಂತ ಹೇಳಿದರು. ಅಂದರೆ ಅಷ್ಟೊಂದು ಜನ ಇವತ್ತು ಹೆಣ್ಣುಮಕ್ಕಳು ರಾಜ್ಯದಲ್ಲಿ ಓಡಾಡ್ತಾರೆ ನಮ್ಮ ಬಸ್ಗಳಲ್ಲಿ, ಬೇಸರ ಅಲ್ಲದೆ ಸೇವೆ ಮಾಡ್ತಾಯಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ನಮಗೇನು ಬೇಸರ ಆಗುತ್ತೆ ಈ ವಿಷಯದಲ್ಲಿ, ವೇಜ್ ವಿಷಯದಲ್ಲಿ ಅಂದರೆ,
ಸಂಕ್ರಾಂತಿ ಅಂದರು, ಸಂಕ್ರಾಂತಿ ಮುಗೀತು. ಏಪ್ರಿಲಲ್ಲಿ ಅತಿ ಶೀಘ್ರವಾಗಿ ಕರಿತೀವಿ ಅಂದರು. ಇನ್ನೂ ಜೂನ್ 25 ಆದರೂ ಕೂಡ ಶೀಘ್ರ ಬಂದಿಲ್ಲ. ಅದರಿಂದ ನಾನು ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಕೇಳ್ಕೊಳ್ಳೋದು, ಎಂಪ್ಲಾಯೀಸ್ ತಾಳ್ಮೆ ಕಳ್ಕೊಳ್ತಾರೆ. ನಾಳೆ ನಾವು ಸ್ಟ್ರೈಕ್ ನೋಟಿಸ್ ಕೊಡೋ ಪರಿಸ್ಥಿತಿ ಬಂದರೆ ಬೇಸರ ಪಟ್ಕೊಬೇಡಿ ನೀವು. ನಾವು ಕರೆದು ಹೇಳಿದ್ವಿ, ಆದರೂ ಕೂಡ ಸ್ಟ್ರೈಕ್ ಮಾಡ್ತಾರೆ, ಸ್ಟ್ರೈಕ್ ನೋಟಿಸ್ ಕೊಡ್ತಾರೆ ಅಂತ. ಆ್ಯಂಡ್ ಈ ಬಾರಿ ಸ್ಟ್ರೈಕ್ ನೋಟಿಸ್ ಕೊಟ್ಟರೆ ಬಹುಶಃ ಹಿಂದೆ 3 ದಿವಸ ಮಾಡಿಸಿ ಈ ಸಲ ಜಾಸ್ತಿ ಆಗುತ್ತೋ ನಮಗೆ ಗೊತ್ತಿಲ್ಲ. ಅದರಿಂದ ನಾನೇನು ಕೇಳ್ತೀವಿ ಅಂದರೆ, ನಮಗೆ ಏನು ನ್ಯಾಯವಾಗಿ ಬರಬೇಕು, ಲೆಜಿಟಿಮೇಟಾಗಿ ಏನು ಬರಬೇಕು, ಅದನ್ನು 1 ಪೈಸೆ ಕೂಡ ನಾವು ಬಿಟ್ಕೊಳ್ಳೋಕ್ಕೆ ತಯಾರಿಲ್ಲ. ಇದು ಸ್ಪಷ್ಟವಾಗಿರಲಿ ಸಿದ್ದರಾಮಯ್ಯವರು. ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ರಾಜಕೀಯ ಮಾತಾಡ್ತಾರೆ ಅಂತ ಹೇಳಬೇಡಿ. ನಿಮ್ಮ ಪಕ್ಷದಲ್ಲಿ MLAಗಳೇ ನಿಮ್ಮ ವಿರುದ್ಧ ಸಿಡಿದು ನಿಂತಿದ್ದಾರೆ. ಅಂದರೆ ನಿಮ್ಮ ಸರ್ಕಾರವನ್ನು ನಡೆಸುವಂಥ MLAಗಳೇ ನಿಮ್ಮ ವಿರುದ್ಧ ಸಿಡಿದು ಬಿದ್ದಿದ್ದಾರೆ. ಇನ್ನು ನಾವು ಎಷ್ಟು ತಾಳ್ಮೆ ಇಟ್ಕೊಂಡಿರ್ಬೋದು ಲೆಕ್ಕ ಹಾಕಿ. ಆದರೆ ಇದನ್ನು ದೌರ್ಬಲ್ಯ ಅಂತ ತಿಳ್ಕೊಬೇಡಿ. ಒಮ್ಮೆ ಇವಾಗ ಜನಕ್ಕೆಲ್ಲ ಬೀದಿಗಿಳಿದ್ರೆ ಇಶ್ಯೂ ಸೆಟ್ಲಾಗೋವರೆಗೂ ಕೂಡ ಖಂಡಿತ ಸ್ಟ್ರೈಕ್ ವಾಪಸ್ ಆಗೋದಿಲ್ಲ. ಆದ್ದರಿಂದ ಅಂಥ ಒಂದು ಪರಿಸ್ಥಿತಿಗೆ ನಮ್ಮ ದುಡ್ಬೇಡಿ. ಈಗಲೂ ಕೂಡ ಒಂದು ಸ್ನೇಹಭಾವದಿಂದ ನಿಮಗೆ ಎಚ್ಚರಿಕೆ ಕೊಡ್ತೇನೆ. ಕರೀರಿ, ನಿಮಗೂ 108 ಸಮಸ್ಯೆಗಳಿವೆ. 108 ಸಲ ಡೆಲ್ಲಿಗೆ ಓಡಾಡ್ತಿರ್ತೀರ. 1-2 ಅವರ್ ನಮ್ಮನ್ನು ಕರೆದು ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕಿಲ್ವಾ? ನೀವೇ ಹೇಳಿದಿರ, ನಿಮ್ಮ ಮಾತಿನಂತೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತೀರ. ಏನು ನುಡಿದಂತೆ ನಡೆದಿದ್ದೀರ? ನಮಗೆ ಯಾತಕ್ಕೆ ಕೊಟ್ಟಂಥ ಆಶ್ವಾಸನೆಗೆ ನೀವು ಇವತ್ತು ವಿರುದ್ಧವಾಗಿ ಹೊರಟಿದ್ದೀರ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಹೇಳ್ತಾರೆ, ನಿಮ್ಮ ಜೊತೆ ಟೈಮ್ ತೊಗೊಂಡು ಬರ್ತೀನಿ ಅಂತ. ಒಂದು ಟೈಮ್ ಕೊಟ್ಟು ನಮ್ಮ ಸಮಸ್ಯೆ ಬಗೆಹರಿಸ್ಕೇನು? ನಮ್ಮ ಸಮಸ್ಯೆ ಬಗೆಹರಿದ್ರೆ 4 ವರ್ಷ ನಿಮಗೆ ನಾವ್ಯಾವುದೋ ತ್ರಾಸ ಕೊಡೋದಿಲ್ಲ. ಇನ್ನೂ ಹಲವಾರು ಸಮಸ್ಯೆಗಳಿವೆ. ಅದು ಮ್ಯಾನೇಜ್ಮೆಂಟ್ ನಮ್ಮನ್ನು ಕರೆದು ಅವ್ರು ಮಾತಾಡಬೇಕು. ನಾನು ಅವ್ರು ಕೇಳ್ಕೊಳ್ಳೋದು ಅಷ್ಟೇ. ಎಸ್, ಅರಿಯರ್ಸು 38 ತಿಂಗಳದು ಮತ್ತು 1/1/24 ವೇತನ ಒಪ್ಪಂದ ಸರ್ಕಾರದ ಮಟ್ಟದಲ್ಲಿ, ಅಂದರೆ ಸರ್ಕಾರದ ಅಂಗಳದಲ್ಲಿದೆ. ಉಳಿದ ಹಲವಾರು ಬೇಡಿಕೆಗಳಿದೆ. ನಿಮ್ಮ ಹತ್ರ ನೀವು ಕರೆದು ಮಾತಾಡಿ, ಯಾಕೆ ಕರೀತೀರ ಅದನ್ನು? ಒಂದು ಕಡೆ ನೆಗೋಸಿಯೇಷನ್ ಶುರುವಾದರೆ ನಮಗೂ ಒಂದು ನಂಬಿಕೆ ಬರುತ್ತೆ, ನೀವು ಮಾತುಕತೆಗಳು ನಂಬಿಕೆ ಇಟ್ಕೊಂಡಿದ್ದೀರ ಅಂತ. ಇವತ್ತು ಏನಿಲ್ಲ, ಸೈಲೆಂಟಾಗಿದೆ. ಜನ ನಮ್ಮನ್ನು ಕೇಳ್ತಾರೆ, ನೀವು ಯಾಕೆ ಮೇಲ್ ಹೇಳ್ತಿಲ್ಲ ಅಂತ ಕೇಳ್ತಾರೆ. ಅಧಿಕಾರಿಗಳು ಫೋನ್ ಮಾಡ್ದಂಗೆ ಹೇಳ್ತಾರೆ, ನೀವು ಯಾಕೆ ಸುಮ್ಮನೆ ಕೂತಿದ್ದೀರ? ನಾವು ಸುಮ್ಮನೆ ಕೂತಿಲ್ಲಪ್ಪ, ನಾವು ಲೆಕ್ಕಾಚಾರಗಳೆಲ್ಲ ಹಾಕ್ತಾಯಿದ್ದೀವಿ. ಕೊನೆಗೆ ಏನೂ ಆಗದೆ ಇದ್ದರೆ ನೋಟಿಸ್ ಸರ್ವ್ ಮಾಡ್ತೀವಿ. ಆದ್ದರಿಂದ ಇವತ್ತು ನಾವು ಮುಷ್ಕರ ಮಾಡಬೇಕೇ ಬೇಡವೇ ಅನ್ನೋದು ನಮ್ಮ ಬೇಡಿಕೆಗೋಸ್ಕರ ಸರ್ಕಾರದ ಅಂಗಳದಲ್ಲಿದೆ. ಅದು ಮುಖ್ಯಮಂತ್ರಿಗಳ ಹತ್ರ ಸ್ಪಷ್ಟವಾಗಿದೆ ಅನ್ನೋದನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟ್ರೈಕಿಗೆ ಈಗ ಸರ್ಕಾರ ಏನು ಡಿಸಿಷನ್ ಮಾಡ್ತೀರಾ? ಸರ್ಕಾರ ಲೇಟ್ ಮಾಡ್ತಾ ಇರ್ತದೆ, ಏನು ಡಿಸಿಷನ್ ಮಾಡ್ತೀರಾ? ಇಲ್ಲ ಸರ್, ನಾವು ಜಾಯಿಂಟ್ ಕಮಿಟಿ ಸೇರ್ತೀವಿ ಸದ್ಯದಲ್ಲಿ. ಇನ್ಫ್ಯಾಕ್ಟ್ ನಾನು ನೆನ್ನೆ ಕೂಡ ಸನ್ಮಾನ್ಯ ಸಾರಿಗೆ ಸಚಿವರು ಮಾತಾಡಿದೆ. ಅವ್ರು ಹೇಳಿದ್ರು, ಚೀಫ್ ಮಿನಿಸ್ಟ್ರು ಡೆಲ್ಲಿಗೆ ಹೋಗಿದ್ದಾರೆ, ಬಂದ ಮೇಲೆ ನಾನು ಹೋಗಿ ಡೇಟ್ ಫಿಕ್ಸ್ ಮಾಡ್ಕೊಂಬರ್ತೀನಿ ಮೀಟಿಂಗ್ಗೆ ಅಂತ. ಇನ್ನೊಂದು 2 ದಿವಸ ನೋಡ್ತೀವಿ, ಜಂಟಿ ಸಮಿತಿ ಮೀಟಿಂಗ್ ಕರಿತೀವಿ, ಸ್ಟ್ರೈಕ್ ನೋಟಿಸ್ ಕೊಡ್ತೀವಿ ಅಷ್ಟೇ. ಇನ್ನೊಂದು ಕಡೆ ಸಾರಿಗೆ ಸಂಘಟನೆಗಳನ್ನ ಸೀರಿಯಸ್ ಆಗಿ ತಗೋತಲ್ಲ ಸರ್ಕಾರ ಅಂತ ಅನ್ಸಲ್ಲ? ಅಲ್ಲ, ತಗೊಳ್ಳೇಬೇಕಾಗತ್ತೆ. ಸ್ಟ್ರೈಕ್ ನೋಟಿಸ್ ಬಂದರೆ ತಗೊಳ್ಳೇಬೇಕು. ಮುಖ್ಯಮಂತ್ರಿಗಳು ನಮ್ಗೆ ಯಾವಾಗ ಬರೆದ್ರು, ನೀವು ಸ್ಟ್ರೈಕ್ ವಾಪಸ್ ತಗೊಳ್ಳಿ ಅಂತ, ಇನ್ನೇನು ಸ್ಟ್ರೈಕ್ ಆಗುತ್ತೆ ಸಂದರ್ಭದಲ್ಲಿ ಬರೆದ್ರು, ನಿಮ್ಮ ಜೊತೆ ಮಾತಾಡಿ ಒಪ್ಪಂದ ಮಾಡ್ತೀವಿ ಅಂತ. ಆಮೇಲೆ ಕರೆದೇನು ಹೇಳಿದರು, ಸುಮಾರು 1 ಅವರ್ ನಮ್ಮ ಆಹ್ವಾನೆಲ್ಲ ಕೇಳಿ ಅಧಿಕಾರಿಗಳ ಜೊತೆ ಮಾತಾಡಿ ನಿಮ್ಮನ್ನು ಕರಿತೀವಿ ಶೀಘ್ರವಾಗಿ ಅಂದರು. ಬಹುಶಃ ಅವ್ರಿಗೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ಮರೆತು ಬಿಟ್ಟಿದ್ದಾರೆ. ನಾವು ಅವ್ರು ಜ್ಞಾಪಿಸ್ಬೇಕಾದ್ರೆ ಸ್ಟ್ರೈಕ್ ನೋಟಿಸ್ ಕೊಟ್ಟ ಜ್ಞಾಪಿಸ್ತೀವಿ, ನಾವಿದ್ದೀವಪ್ಪ, ಎಲ್ಲ ಕಡೆ ಡಿಪೋ ಮೀಟಿಂಗ್ಗಳು ಶುರು ಆಗುತ್ತೆ, ಸ್ಟ್ರೈಕ್ ಮೂಡ್ ಬರುತ್ತೆ, ಅವಾಗ ಕರಿಬೇಕಾಗುತ್ತೆ ಅವ್ರು. ನಾವು ಬಿಡೋದು, ನಾನಾಗಲೇ ಹೇಳಿದ್ನಲ್ಲ, ನಮಗೇನು ಕಾನೂನು ರೀತಿಯ ಬರಬೇಕು, ನ್ಯಾಯವಾಗಿ ಏನು ಬರಬೇಕು, ಯಾವುದನ್ನು ನಾವು ಬಿಡೋದಿಲ್ಲ ಯಾವುದೇ ಸರ್ಕಾರ. ನಾನು ಆಗಾಗ್ಗೆ ಹೇಳ್ತೀನಿ, ಹಿಂದಿನ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಸ್ಟ್ರೈಕ್ ಮಾಡಿಸ್ಲಿಲ್ಲ. 15% ಯಾವ ಒಂದು ಚಳುವಳಿ ಇದ್ದೇನೆ, ಯಾವ ಒಂದು ಕಪ್ಪು ಓಟ ತೋರಿಸ್ತೇನೆ, ಯಾವ ವರ್ಕರ್ಸ್ ಬೀದಿಗಿಳಿದೇನೆ, ಕರೆದು ಮಾತಾಡಿ ಸೆಟ್ ಮಾಡಿದವರು. ನಾನು ಹೇಳಿದೆ, ಒಳ್ಳೆ ಕೆಲಸಗಳು ನೀವು ಯಾಕೆ ಮಾಡ್ತಿಲ್ಲ? ನೋಡಿದಂತೆ ನಡೆದ ಸರ್ಕಾರ ಅಂತೀರ, ನಮಗೆ ಹೇಳಿದ್ದೀರ ಸಂಕ್ರಾಂತಿ ಆದಮೇಲೆ ಕೊಡ್ತೀವಿ, ಅತಿ ಶೀಘ್ರದಲ್ಲಿ ಕರಿತೀವಿ. ನಾವೇನು ಸಾರಿಗೆ ನಿಮ್ಗಳು ಮಾರಿ ಅಂತ ಹೇಳಿಲ್ಲ. 15% ವೇಚಾಗಿ ಇದು ಕೊಟ್ಟಿದ್ದೀರ ನೀವು, ಏನು ಫೇರ್ ಹೈಕು. ಅವ್ರು ಹೇಳಿದರು, ಫೇರ್ ಹೈಕ್ ಬಂದಮೇಲೆ ನಾವು ನಿಮ್ಮನ್ನು ಕರೆದು ಮಾತಾಡ್ತೀವಿ ಅಂತ ಹೇಳಿದರು. ಎಷ್ಟು ತಿಂಗಳಾಯ್ತು, ದುಡ್ಡು ಬರ್ತಿದೆ. DA ಕೊಟ್ಟಿಲ್ಲ, 3 DA ಕೊಡಬೇಕು. DA ಮರ್ಜರ್ ಸೇರಬೇಕು ಅಗ್ರಿಮೆಂಟ್ ಪ್ರಕಾರ. ಇವತ್ತು ನಮ್ಮ MD ಆಗಿರೋ ಲೇಬರ್ ಕಮಿಷನ್ ಆಗಿದ್ದವರು,
ವೈಲೇಷನ್ ಆಫ್ ಸೆಟ್ಲ್ಮೆಂಟ್ ಏನು ಅಂತ ಅವ್ರಿಗೆ ಗೊತ್ತು. ಮಾಲೀಕರಿಗೆ ಕಿವಿ ಹಿಂಡ್ತಾ ಇದ್ರು ಅವರು ಹಿಂದೆ ಲೇಬರ್ ಕಮಿಷನ್ ಆದಾಗ. ಒಪ್ಪಂದ ಉಲ್ಲಂಘನೆ ಆಗಿದೆ, ಸೆಕ್ಷನ್ 29 ಪ್ರಕಾರ ನಿಮ್ಮನ್ನು ಪ್ರಾಸಿಕ್ಯೂಟ್ ಮಾಡ್ತೀವಿ ಅಂತ. ಇವತ್ತು ಆ ಜಾಗಕ್ಕೆ ಅವರೇ ಇದ್ದಾರೆ. ಯಾಕೆ ಅವ್ರು ಜಾರಿ ಮಾಡ್ತಿಲ್ಲ? ಅದು ಸರ್ಕಾರದ ಮೇಲೆ ಡಿಪೆಂಡ್ ಆಗಿಲ್ಲ. ಅದು ಡಿ ಎ ಮರ್ಜರು ಮತ್ತು ಡಿ ಎ ಕೊಡಬೇಕಾದ್ರು ಅಗ್ರಿಮೆಂಟ್ ಪ್ರಕಾರ ಕೊಡಬೇಕು. ಯಾಕೆ ಡಿಲೇ ಮಾಡ್ತಿದ್ದೀರಾ? ಕೊಟ್ಟಿದ್ವಿ ಅವರಿಗೆ. ಸಡನ್ನಾಗಿ ಅವರು ರಜದಲ್ಲಿ ಹೋದರು, 1 ತಿಂಗಳು ಬಂದಮೇಲೆ ಟ್ರಾನ್ಸ್ಫರ್ ಆಯಿತು. ಅಲ್ಲಲ್ಲ, ಮಾಡಲೇಬೇಕು ಇವರು. ಕಾನೂನು ಅದು. ಸೆಕ್ಷನ್ 29 ಉಲ್ಲಂಘನೆ ಆಗುತ್ತೆ. ವಿ ಕ್ಯಾನ್ ಪ್ರಾಸಿಕ್ಯೂಟ್ ದಿ ಮ್ಯಾನೇಜ್ಮೆಂಟ್ ಫಾರ್ ವೈಲೇಷನ್ ಆಫ್ ಸೆಟ್ಲ್ಮೆಂಟ್. ಅದು ಇವರೇ 4 ವರ್ಷ ಲೇಬರ್ ಕಮಿಷನರ್ ಆಗಿದ್ದೆಲ್ಲ ಮಾಡಿಸಿದವರು. ಅದರಿಂದ ಜ್ಞಾಪಿಸಿದ್ದೀವಿ ಸೆಕ್ಷನ್ 29 ಉಲ್ಲಂಘನೆ ಆಗಿದೆ ಅಂತ. ನೋಡಿ, ನಾವು ಯಾರ ಬಗ್ಗೆನೂ ಭರವಸೆ ಕಳ್ಕೊಂಡಿಲ್ಲ. ವಾಟ್ ಕೇಮ್ ಔಟ್ ಆಫ್ ಪ್ಯಾಂಡೋರಾಸ್ ಬಾಕ್ಸ್ ಇಸ್ ಓನ್ಲಿ ಹೋಪ್. ಎಂತೆಂಥ ಸಿಚುವೇಶನ್ ಫೇಸ್ ಮಾಡಿದ್ದೀವಿ. ಹಿಂದೆ 20 ದಿವಸ ಸ್ಟ್ರೈಕ್ ಮಾಡಿಸಿ ಏನಾಯಿತು? ಎಲ್ಲ ನೆಗೆದು ಬಿದ್ದು ಹೋಗಿತ್ತು. ಭಿಕ್ಷೆ ಬೇಡಿಸಿದ್ರು, ಒಡೆ ಬಜ್ಜಿ ಮಾಡಿಸಿದ್ರು. ಆ ಸ್ಥಿತಿಯಿಂದ ನಾವು ಮೂವ್ಮೆಂಟ್ ವಾಪಸ್ ಒಂದು 15% ತಗೊಳ್ಳಿಲ್ವಾ? ತಗೊಂಡಿದ್ದೀವಿ. ಆದರೆ ನಮಗೆ ನಂಬಿಕೆ ಇರೋದು 1,10,000 ಜನ KSRTC ನೌಕರರೇನಿದ್ದಾರೆ ಅವರ ಬಗ್ಗೆ, ಅವರ ಶಕ್ತಿ ಬಗ್ಗೆ, ಅವರ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಒಂದು ಛಲ ಏನಿದೆ ಅದರ ಬಗ್ಗೆ ವಿಶ್ವಾಸ ಇದೆ. ಆ ವಿಶ್ವಾಸ ಮ್ಯಾನೇಜ್ಮೆಂಟಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ, ನಾವು ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಬೇಗ ಕರೆದು ಮಾತುಕತೆ ಮಾಡಿ ಅತಿಯಾಗಿ ಟೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸರ್, ಈಗ ಅತಿಯಾಗಿ ಟೆಸ್ಟ್ ಮಾಡಕ್ಕೆ ಹೋಗ್ಬಿಟ್ಟಿದೆ. ಎಂಪ್ಲಾಯ್ಸ್ ಏನಾಗ್ಬಿಟ್ಟಿದೆ, ಹೋರಾಟ ಮಾಡಿ ಸಾಕಾಗಿ ಸುಸ್ತಾಗಿ ಸೈಲೆಂಟ್ ಆಗಿ ಯಾರು ಬೇಡಪ್ಪ ಸಹವಾಸ, ಸಂಘಟನೆಗಳೇ ಬೇಡ ಅನ್ನೋ ಒಂದು ಸಿಚುವೇಶನ್ಗೆ ಎಂಪ್ಲಾಯ್ಸ್ ಬರ್ತಾ ಇದ್ದಾರೆ. ಸಂಘಟನೆ ಬೇಡ ಅಂದ್ರೆ ಏನು ಮಾಡ್ತಾರೆ? ಆಮೇಲೆ ಇವಾಗ ಸಂಘಟನೆ ಇರೋದು ಕೇಳ್ತೀವಿ ನಾವು, ಧ್ವನಿ ಇದೆ, ವಾರ್ನ್ ಮಾಡ್ತೀವಿ. ಏನು ಮಾಡ್ತಾರೆ? ಸಂಘಟನೆ ಬೇಡ ಅಂತ ಹಿಂದೆ ಹಿಂದೆ ಹೋದರು. 35 ಕೋಟಿ ನಾಲ್ಕಿನಿಂದ ಹೋದ್ರು. ಏನಾಯಿತು? ಎಲ್ಲ ಹಾಳ್ಬಿದ್ದು ಹೋಯ್ತು. ನಾವು ತಗೊಂಬಂದಿವಿ. ಅದೆಲ್ಲ 15% ತಂದು ಕೊಟ್ವಿ. ಕಟ್ಕೊಂಡು ಬರಲಿ. ನೋಡಿ, 100 ಜನ ಕಟ್ಬೋದು. ಕಾನೂನಲ್ಲಿ ಅವಕಾಶ ಇದೆ. ಜನಗಳು ದಡ್ಡರಲ್ಲ. ಅವರ ಆ ಅನುಭವಗಳಿಂದ ನಾವೆಂದೂ ಕೂಡ ಭಿಕ್ಷೆ ಬೇಡಿಸಿರಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಒಡೆ ಬಜ್ಜಿ ಮಾಡಿಸಿರಲಿಲ್ಲ. ಎದೆ ಎತ್ಕೊಂಡು ನಾವು ಚಳುವಳಿಗಳು ಮಾಡಿದ್ವಿ, ಹೋರಾಟಗಳು ಮಾಡಿದ್ವಿ. ಇದೇ ಸಿದ್ದರಾಮಯ್ಯವ್ರ ಹತ್ರ 3 ದಿವಸ ಸ್ಟ್ರೈಕ್ ಮಾಡಿ 12% ತಗೊಂಡಿದ್ವಿ ನಾವು. ಜಗದೀಶ್ ಶೆಟ್ಟರ್ದಾಗ ತಗೊಂಡಿದ್ವಿ 2 ದಿವಸ ಸ್ಟ್ರೈಕ್ ಮಾಡಿ. ಆದ್ದರಿಂದ ನಾನು ಹೇಳೋದಿಷ್ಟೇ, ಸಾರಿಗೆ ನೌಕರರು ಕಷ್ಟದಲ್ಲಿದ್ದಾರೆ. ಅವರು ಸಂಘಟನೆಗಳೇ ಬೇಡ ಅನ್ನೋ ಸ್ಥಿತಿಗೆ ಅವ್ರು ಬಂದಿರೋ. ಯಾರೋ ಕೆಲವರು ಬೇಸರ ಅಂತ ಮಾತಾಡ್ಬೋದು, ಎಲ್ಲಾದರೂ ಕಡೆನೂ ಅದು ಉಳಿತಾರೆ. ಆದರೆ ನಾಳೆ ನಾವು ಸ್ಟ್ರೈಕ್ ಕರೆ ಕೊಟ್ಟರೆ ಜಂಟಿ ಸಮಿತಿಯಿಂದ ಜನ ಸ್ಟ್ರೈಕ್ ಮಾಡ್ತಾರೆ. ಆ ಶಕ್ತಿ ನಮಗಿದೆ. ಹಾ ಸರ್, ಈಗ ಏನಾಗಿದೆ, ಒಂದಷ್ಟು ಊಹಾಪೋಹಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ. ಒಂದು ಹಂತದಲ್ಲಿ ಒಂದಿಷ್ಟು ಸಂಖ್ಯೆಯ ವೇತನ ಪರಿಷ್ಕರಣೆ ಆಗ್ಬಿಟ್ಟಿದೆ, ಮಧ್ಯಂತರ ಪರಿಹಾರ ಘೋಷಣೆ ಮಾಡೋದು ಒಂದೇ ಬಾಕಿ, ಫೈಲ್ ರೆಡಿ ಆಗ್ಬಿಟ್ಟಿದೆ ಅಂತ. ಇದು ನಿಜ ಸುಳ್ಳ? ನಮಗೆ ಆ ಫೈಲ್ ಯಾವುದು ತಲುಪಿಲ್ಲ. ನಾವು ಅದು ಯಾವುದು ನೋಡೋಕೆ ಹೋಗಿಲ್ಲ, ನಮಗೆ ಗೊತ್ತಿಲ್ಲ. ಅದು ಹೆಂಗ್ರಿ ಆ ಫೈಲ್ ಅವ್ರಿಗೆಲ್ಲ ಗೊತ್ತಾಗೋಗುತ್ತೆ? ಇದುವರೆಗೆ ಯಾರು ಏನು ಬಾಯಿ ಬಿಟ್ಟಿಲ್ಲಪ್ಪ. ಎಲ್ಲ ನೌಕರರ ಹತ್ರ ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಸೋಷಿಯಲ್ ಮೀಡಿಯಾ ಅಯ್ಯೋ ಬೇಕಾದಷ್ಟು ಹೇಳ್ತಾರೆ. ಆ ವಾಟ್ಸಪ್ ಯೂನಿವರ್ಸಿಟಿದೆ ಅವ್ರನ್ನ ಹಾಳು ಮಾಡ್ತಾ ಇರೋದು. ಇವಾಗ ಸರ್ಕಾರ ನೋಡಿ, ಒಂದು ಕಾನೂನು ಬೇರೆ ತರ್ಕೊಟ್ಟಿದೆ. ವಾಟ್ಸಪ್ ಯೂನಿವರ್ಸಿಟಿ ನೋಡಿ, ಬಾಯಿಗೆ ಬಂದಿದ್ದೇ ಹಾಕ್ತಾರೆ. ಅಲ್ಲಿ ನೆಗೋಷಿಯೇಟ್ ಮಾಡಿರೋರು ನಾವು, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿರೋರು ನಾವು, ಹೊಸ MD ಭೇಟಿ ಮಾಡಿರೋರು ನಾವು, ಹಳೆ MD ಭೇಟಿ ಮಾಡಿರೋರು ನಾವು. ಯಾರೇನೂ ಸೂಚನೆ ಕೊಟ್ಟಿಲ್ಲ. ಬಟ್ ಏನಾಗ್ಬಿಟ್ಟಿದೆ, ಎಲ್ಲ ಸಂಘಟನೆಗಳು ಮೀಟ್ ಮಾಡ್ತಾರೆ, ಏನು ಲಾಭ ತರ್ತಾ ಇಲ್ಲ, ಏನು ಎಂಪ್ಲಾಯ್ಸ್ಗೆ ಒಂದು ಒಳ್ಳೆ ಖುಷಿ ಸುದ್ದಿ ತರ್ತಾ ಇಲ್ಲ ಅನ್ನೋದೇ ಎಲ್ಲರೂ. ಎಲ್ಲ ವೆಯ್ಟ್ ಮಾಡ್ಬೇಕು. ದೇ ಹ್ಯಾವ್ ಟು ವೆಯ್ಟ್. 38 ತಿಂಗಳು ವೆಯ್ಟ್ ಮಾಡಲಿಲ್ಲ ಹಿಂದೆ 15% ಬರೋಕ್ಕೆ. ವೆಯ್ಟ್ ಮಾಡಿರ್ತಾನೆ. 20 ದಿವಸ ಸ್ಟ್ರೈಕ್ ಮಾಡಿದ್ರು. ಇವ್ರಿಗೇನು ಸಿಗ್ತಾವಾಗ? 10,000 ಜನ ಡಿಸ್ಮಿಸ್ ಆದರು, ಸಂಬಳ ಕಳ್ಕೊಂಡ್ರು 1,00,000 ಜನ. ಇವತ್ತು ಅಂಥ ದುರ್ಗತಿಗೆ ನಾವು ತಂದಿಲ್ಲ. ಒಬ್ಬನ್ನು ನಾವು ಡಿಸ್ಮಿಸ್ ಮಾಡ್ತಿಲ್ಲ, ಮಾಡಿದವ್ರನ್ನ ತಂದಿದ್ದೀವಿ, ವಾಪಸ್ ತಂದಿದ್ದೀವಿ ಕೆಲಸಕ್ಕೆ. ಆದ್ದರಿಂದ ಯಾರೋ ಕೆಲವರು ನಂಬಿಕೆ ಕಳ್ಕೊಂಡಿರ್ಬೋದು. 1,10,000 ಜನದಲ್ಲಿ ಕೆಲವರು ನಂಬಿಕೆ ಕಳ್ಕೊಬೋದು. ಆ ನಂಬಿಕೆ ಕಳ್ಕೊಂಡಿರೋ ಮೇಲೆ ನಮ್ಮ ಚಳುವಳಿ ನಿಲ್ಲ. ಯಾರು ಚಳುವಳಿ ಬಗ್ಗೆ, ಹೋರಾಟದ ಬಗ್ಗೆ ನಂಬಿಕೆ ಇಟ್ಟಿದ್ದಾರೋ ಅವ್ರ ಬಗ್ಗೆ ನಾವು ನಂಬಿಕೆ ಇಟ್ಟಿದ್ದೀವಿ. ಅವ್ರಿಗೆ ನಾವು ನಾಯಕತ್ವ ಕೊಡ್ತೀವಿ. ಅನಿವಾರ್ಯ ಆದರೆ ಸ್ಟ್ರೈಕ್ ಮಾಡಿಸ್ತೀವಿ. ಇದೊಂದು ನೋಟಿಸ್ ಅಂತಲೇ ಸರ್ಕಾರ ತಿಳ್ಕೊಳ್ಳಿ.